ಬರುತ್ತೆ. ಒಂದು 3/4 ಟೀ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಪೌಡರ್ನ ನಾನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ನಾನು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1/4 ಕಪ್ ಅಷ್ಟು ಗಟ್ಟಿಯಾಗಿರೋ ಮೊಸರನ್ನ ನಾನು ಹಾಕೊಳ್ತಾ ಇದ್ದೀನಿ. ಮೊಸರನ್ನ ನೀವು ಸೋಸಿ ಹಾಕೊಳ್ಬಹುದು. 3 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈ ಎಲ್ಲ ಸಾಮಗ್ರಿಗಳನ್ನ ಹಾಕಿದ ಮೇಲೆ ಈಗ ನಾವು ಕೈನಲ್ಲೇ ಚೆನ್ನಾಗಿ 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಪೂರ್ತಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದು ಕಾಯಿಸಿ ಆರಿಸಿರೋ ಹಾಲು. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ನಾದ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ ಹಾಲನ್ನು ಹಾಕೊಳ್ಳೋದಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಳ್ತಾ ನಾನು ಹಿಟ್ಟನ್ನು ಮೃದುವಾಗಿ ನಾದ್ಕೊಳ್ತಾ ಇದ್ದೀನಿ. ನಾನು ಹಿಟ್ಟಿನ ಅದಕ್ಕೆ ತಗೊಂಡಿರೋಂತಹ ಅರ್ಧ ಕಪ್ ಹಾಲಿನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಲು ಮಿಕ್ಕಿದೆ. ಈಗ ನೋಡಿ, ಪೂರ್ತಿ ಹಿಟ್ಟನ್ನು ನಾದಿದ ಮೇಲೂ ಕೂಡ ನಾವು 5 ನಿಮಿಷಗಳ ಕಾಲ ಇದೇ ರೀತಿಯಾಗಿ ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಾವು ಮಾಡುವಂಥ ತಂದೂರಿ ನಾನ್ ರೋಟಿ ತುಂಬಾ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಚೆನ್ನಾಗಿ 5 ನಿಮಿಷಗಳ ಕಾಲ ನಾದಿದ ಮೇಲೆ ನಾವು ಇದನ್ನು ಒಂದು ಗಂಟೆ ಅಥವಾ 2 ಗಂಟೆಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಈಗ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಬಟ್ಟೆಯನ್ನು ಮುಚ್ಚಿ ನಾನು ಈಗ 1 ಗಂಟೆಗಳ ಕಾಲ ಮಿನಿಮಮ್ 1 ಗಂಟೆಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು 2 ಅವರ್ ಕೂಡ ಬಿಡ್ಬೋದು. ಈಗ ನೋಡಿ, 1 ಗಂಟೆಗಳ ಕಾಲ ಆಗಿದೆ. ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ, ತುಂಬಾ ಸಾಫ್ಟಾಗಿ ಆಗಿದೆ. ಈಗ ನಾವು ಮತ್ತೆ 1-2 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಇದೇ ರೀತಿ ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾನೀಗ ಸ್ವಲ್ಪ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ತಂದೂರಿ ನಾನ್ ರೋಟಿ ಮಾಡೋದಕ್ಕೆ. ನೋಡಿ, ಇಷ್ಟು ಹಿಟ್ಟನ್ನು ತಗೊಂಡು ನಾನು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ರೋಲ್ ಮಾಡಿ ಇದನ್ನು ನಾನು ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಹಚ್ಕೊಂಡು ನೀವು ನಾರ್ಮಲ್ ಚಪಾತಿ ಯಾವ ರೀತಿ ಲಟ್ಟಿಸ್ತೀರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ಇದನ್ನು ನೀವು ರೌಂಡ್ ಶೇಪ್ನಲ್ಲೇ ಲಟ್ಟಿಸ್ಕೊಳ್ಬೇಕು ಅಂತ ಏನಿಲ್ಲ. ನೀವು ರೆಸ್ಟೋರೆಂಟ್ನಲ್ಲಿ ನೋಡಿರ್ಬೋದು, ಇದು ಟ್ರಯಾಂಗಲ್ ಅಥವಾ ಓವಲ್ ಶೇಪ್ನಲ್ಲಿ ಇರುತ್ತೆ. ಹಾಗಾಗಿ ನಾನು ಕೂಡ ಇವತ್ತು ಓವಲ್ ಶೇಪ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ರೌಂಡ್ ಆಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಸೈಜ್ಗೆ ನಾನು ಈಗ ಲಟ್ಟಿಸ್ಕೊಂಡಿದ್ದೀನಿ. ಈ ರೀತಿ ಲಟ್ಟಿಸ್ಕೊಂಡ್ಮೇಲೆ ನಾವು ಈ ರೋಟಿ ಮೇಲ್ಗಡೆ ಈ ರೀತಿಯಾಗಿ ಕರಿ ಎಳ್ಳನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವು ನೋಡಿರ್ಬಹುದು, ರೆಸ್ಟೋರೆಂಟ್ನಲ್ಲಿ ಕರಿ ಎಳ್ಳು ಅಥವಾ ಕಲಾಂಜಿ ಸೀಡ್ಸ್ನ ಹಾಕಿರ್ತಾರೆ. ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೆ ನೀವು ಅದನ್ನೇ ಹಾಕೊಳ್ಳಿ. ನಾನಿವತ್ತು ಕರಿ ಎಳ್ಳನ್ನು ಬಳಸಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನು ಹಾಕಿದ ಮೇಲೆ ಮತ್ತೆ ಇನ್ನೊಂದ್ಸಲ ಲಟ್ಟಣಿಗೆ ತಗೊಂಡು ಈ ರೀತಿಯಾಗಿ ರೋಲ್ ಮಾಡಿಬಿಡಿ. ಆಗ ಅದೆಲ್ಲ ಚೆನ್ನಾಗಿ ಪ್ರೆಸ್ ಆಗಿಬಿಡುತ್ತೆ. ಈಗ ನಾನು ನಿಧಾನವಾಗಿ ರೋಟಿನ ಕೈಗೆ ತಗೊಳ್ತಾ ಇದ್ದೀನಿ. ಕೈಗೆ ತಗೊಂಡ್ಮೇಲೆ ಈ ಇನ್ನೊಂದು ಸೈಡ್ ಪ್ಲೇನ್ ಸೈಡ್ ಇದೆಯಲ್ಲ, ಆ ಪ್ಲೇನ್ ಸೈಡ್ಗೆ ನಾನು ಈ ರೀತಿಯಾಗಿ ನೀರನ್ನು ಹಚ್ಕೊಳ್ತಾ ಇದ್ದೀನಿ. ಬ್ರಷಿಂದ ಅಥವಾ ಕೈಯಿಂದ ಯಾವುದೇ ರೀತಿ ನೀವು ನೀರನ್ನು ಹಚ್ಕೊಳ್ಬಹುದು. ಈಗ ನಾನು ನೀರು ಹಚ್ಚಿರೋ ಸೈಡ್ನ ನಾನು ತವಾ ಮೇಲೆ ಹಾಕೊಳ್ತಾ ಇದ್ದೀನಿ. ತವಾ ಪೂರ್ತಿಯಾಗಿ ಬಿಸಿ ಆದಮೇಲೆ ನಾನು ನೀರು ಹಚ್ಚಿರೋ ಸೈಡ್ನ ನಾನು ತವಾ ಮೇಲೆ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದ್ರ ರೋಟಿ ಮೇಲೆಲ್ಲ ಬಬಲ್ಸ್ ಬರೋವರೆಗೂ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿಯಾಗಿ ಬಬಲ್ಸ್ ಬರ್ತಾ ಇದೆ ಅಂತ. ನೀವು ಈ ರೋಟಿನ ಮಾಡೋದಕ್ಕೆ ಹ್ಯಾಂಡಲ್ ಇರೋಂತಹ ಕಬ್ಬಿಣದ್ದು ಅಥವಾ ಅನಡೈಸ್ ತವಾ ಯೂಸ್ ಮಾಡೋದು ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಬಬಲ್ಸ್ ಎಲ್ಲ ಬಂದಮೇಲೆ ನಾವು ಈ ತವಾನ ಉಲ್ಟಾ ಮಾಡಬೇಕಾಗುತ್ತೆ. ಗ್ಯಾಸ್ ಫ್ಲೇಮ್ ಮೇಲೆ ಈ ರೀತಿಯಾಗಿ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಕೊಂಡು ನಾವು ಈ ರೀತಿಯಾಗಿ ತವಾನ ಉಲ್ಟಾ ಮಾಡಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿಯಾಗಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಎಲ್ಲ ಸೈಡ್ಗೂ ಕೂಡ ನಾನು ಕೆಂಪಗಾಗೋ ಥರ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೋಟಿಯ ಇನ್ನೊಂದು ಸೈಡ್ಗೆ ನಾನು ನೀರನ್ನು ಹಚ್ಕೊಂಡು ನಾನು ತವಾ ಮೇಲೆ ಅಂಟಿಸಿರೋದ್ರಿಂದ ರೋಟಿ ತವಾಗೆ ಚೆನ್ನಾಗಿ ಅಂಟ್ಕೊಂಡು ಬಿಟ್ಟಿರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ತಂದೂರಿ ನಾನ್ ರೋಟಿ ಪರ್ಫೆಕ್ಟ್ ಆಗಿ ಬೆಂದಿದೆ. ನೋಡಿ ಎಷ್ಟು ಈಸಿಯಾಗಿ ಮೇಲೆ ತೆಗಿಬಹುದು. ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡಿರೋಂತಹ ಈ ತಂದೂರಿ ನಾನ್ ರೋಟಿಯನ್ನು ನಾನು ಒಂದು ಬ್ಯಾಸ್ಕೆಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಹೀಗೆ ಕೂಡ ತಿನ್ಬೋದು. ನೀವು ಡಯಟ್ ಮಾಡ್ತಾ ಇದ್ದರೆ ನಿಮಗೆ ಬಟರ್ ಅಥವಾ ಗೀನ ಹಚ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಹೀಗೆ ಕೂಡ ತಿನ್ಬೋದು. ಇದು ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ನಿಮಗೆ ಬಟರ್ ನಾನ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಬಟರ್ ನಾನ್ ತಿನ್ನಬೇಕಂದ್ರೆ ಈ ರೀತಿಯಾಗಿ ಬ್ರಷ್ನಿಂದ ಅಥವಾ ಒಂದು ಸ್ಪೂನಿಂದ ನೀವು ಬಟರ್ನ ಈ ರೀತಿಯಾಗಿ ಹಚ್ಕೊಳ್ಬೋದು. ಬಟರ್ ಹಚ್ಚಿದ ಮೇಲಂತೂ ಈ ತಂದೂರಿ ನಾನ್ ರೋಟಿಯ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ತುಂಬಾ ಗ್ಲಾಸಿಯಾಗಿ ಸೇಮ್ ರೆಸ್ಟೋರೆಂಟ್ನಲ್ಲಿ ಯಾವ ರೀತಿ ಕಾಣುತ್ತಲ್ಲ ಹಾಗೆ ಕಾಣ್ತಿದೆ. ನೋಡಿ ಎರಡೂ ಸೈಡ್ಗೂ ಕೂಡ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ತುಂಬಾ ಸಾಫ್ಟ್ ಆಗಿ ಕೂಡ ಆಗಿದೆ. ನೋಡಿದ್ರೇನೆ ತಿನ್ಬೇಕಂತ ಆಸೆ ಆಗ್ತಿದೆ. ನೋಡಿ ಹತ್ರದಿಂದನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ತಂದೂರಿ ನಾನ್ ರೋಟಿ.
ತುಂಬಾ ಸುಲಭವಾಗಿ ನಾನು ತೋರಿಸಿದ್ದೀನಿ. ನಾನು ಇದೇ ರೀತಿಯಾಗಿ ಇನ್ನೊಂದು ತಂದೂರಿ ನಾನ್ ರೋಟಿನ ಕೂಡ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಲಟ್ಟಿಸಿ ಕರಿ ಎಳ್ಳನ್ನು ಮತ್ತು ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಅಂಟ್ಕೊಂಡ್ಮೇಲೆ ರೋಟಿನ ಕೈಗೆ ತಗೊಂಡು ಇನ್ನೊಂದು ಸೈಡ್ಗೆ ನೀರನ್ನು ಹಚ್ಚಿ, ಈ ನೀರು ಹಚ್ಚಿರೋ ಸೈಡನ್ನ ನಾನು ತವಾ ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಗಲೇ ಯಾವ ರೀತಿ ನಾನು ಬೇಯಿಸ್ಕೊಂಡಲ್ಲ ಅದೇ ರೀತಿ ನೀರು ಹಚ್ಚಿರೋ ಸೈಡ್ ತವಾ ಮೇಲೆ ಹಾಕ್ಕೊಳ್ಳೋಣ. ಈಗ ಬಬಲ್ಸ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಪೂರ್ತಿಯಾಗಿ ಬಬಲ್ಸ್ ಬಂದಮೇಲೆ ನಾನು ಅದೇ ರೀತಿಯಾಗಿ ತವಾನ ಉಲ್ಟಾ ಮಾಡಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹ್ಯಾಂಡಲ್ ಇರೋವಂಥ ಕಬ್ಬಿಣದ್ದು ಅಥವಾ ಆ್ಯನಡೈಸ್ ತವಾ ಇದ್ದರೆ ತುಂಬಾ ಒಳ್ಳೆಯದು. ನೀವೇನಾದರೂ ನಾನ್ ಸ್ಟಿಕ್ ತವಾ ಯೂಸ್ ಮಾಡ್ತಾ ಇದ್ದರೆ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಚಪಾತಿ ರೊಟ್ಟಿನ ನೀವು ಯಾವ ರೀತಿಯಾಗಿ ಎರಡೂ ಸೈಡ್ ತಿರುಗಿಸಿ ಬೇಯಿಸ್ತಿರಲ್ಲ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ನಾನ್ ಸ್ಟಿಕ್ ತವಾನ ನಾವು ಈ ರೀತಿಯಾಗಿ ಡೈರೆಕ್ಟ್ ಫ್ಲೇಮ್ಗೆ ಇಟ್ಕೊಳ್ಬಾರ್ದು. ನೋಡಿ, ತುಂಬಾ ಒಳ್ಳೆ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಮನೆಯಲ್ಲೇ ರೆಸ್ಟೋರೆಂಟ್ ಶೈಲಿಯ ತಂದೂರಿ ನಾನ್ ರೋಟಿ, ತಂದೂರಿ ಬಟರ್ ನಾನ್ ರೋಟಿಯನ್ನು ಯಾವ ರೀತಿ ಈಸಿಯಾಗಿ ಮಾಡೋದಂತ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಮಾಡುವಂಥ ಪ್ರತಿಯೊಂದು ನಾನ್ ರೋಟಿ ಕೂಡ ಇದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಯಾವುದಾದ್ರೂ ಪನ್ನೀರ್ ಗ್ರೇವಿ ಅಥವಾ ಯಾವುದಾದ್ರೂ ವೆಜಿಟೇಬಲ್ ಕುರ್ಮಾ, ಚಿಕನ್, ಮಟನ್ ಗ್ರೇವಿ ಯಾವುದ್ರ ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ, ತಣ್ಣಗಾದ್ಮೇಲೆ ನಾನು ಮಾಡಿ ಅರ್ಧ ಗಂಟೆ ಆಗಿದೆ, ತಣ್ಣಗಾದ್ರೂ ಎಷ್ಟು ಸಾಫ್ಟಾಗಿ ಆಗಿದೆ.